ವಿಶ್ವದ ಆಗರ್ಭ ಶ್ರೀಮಂತ ಆಗಿರುವಂತಹ ಮುಖೇಶ್ ಅಂಬಾನಿ ಅವರ ಮಗ ಅನಂತ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ಅವರ ಮದುವೆ ಅಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಈ ಮದುವೆಗೆ ಅನೇಕ ಗಣ್ಯ ವ್ಯಕ್ತಿಗಳು, ನರೇಂದ್ರ ಮೋದಿಯಿಂದ ಹಿಡಿದು ಶಾರುಖ್ ಖಾನ್, ಸಲ್ಮಾನ್ ಖಾನ್, ಅಮೀರ್ ಖಾನ್, ಈ ಥರ ಅನೇಕ ಸೆಲೆಬ್ರಿಟೀಸ್ ಬಂದಿದ್ರು. ಫಾರಿನ್ ಕಂಟ್ರೀಸಿಂದ ಅಂತ ಹೋಲ್ಕೊಂಡ್ರೆ ನಾವು ಕಿಮ್ ಕರ್ಡಾಶಿಯನ್, ಕೋಲೆ ಕರ್ಡಾಶಿಯನ್, ಈ ಥರ ಅನೇಕ ಗಣ್ಯ ವ್ಯಕ್ತಿಗಳೆಲ್ಲ ಈ ಮದುವೆಗೆ ಆಗಮಿಸಿದ್ರು. ಇದು ನಮ್ಗೆಲ್ರಿಗೂ ಗೊತ್ತೇ ಇದೆ ಯಾರ್ಯಾರು ಬಂದಿದ್ರು ಏನೇನು ಅಂತ ಎಲ್ಲ ಹೇಳಿ. ಈ ಮದುವೆಯಲ್ಲಿ ನಮ್ಮ ಕನ್ನಡದ ಹೆಮ್ಮೆ ಆಗಿರುವಂತಹ KGF ನಟ, ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ ಅವರು ಹಾಗೂ ರಾಧಿಕಾ ಪಂಡಿತ್ ಅವರು ಕೂಡ ಈ ಮದುವೆಗೆ ಹೋಗಿದ್ರು. ಈ ಮದುವೆಯಲ್ಲಿ ಇವರು ಸಿಕ್ಕಾಪಟ್ಟೆ ಮಿಂಚಿದ್ದಾರೆ. ಈ ಮದುವೆಗೆ ಹೋಗಿದ್ದಾರೆ ಅಂದಮೇಲೆ ಬರೀ ಕೈಯಲ್ಲಂತೂ ಬಂದಿರೋಕ್ಕೆ ಚಾನ್ಸ್ ಇಲ್ಲ ಅಲ್ವಾ. ಹಾಗಾಗಿ ಅಂಬಾನಿ ಕುಟುಂಬದವರು ರಿಟರ್ನ್ ಗಿಫ್ಟ್ ಆಗಿ ಇವ್ರಿಗೆ ದುಬಾರಿ ಗಿಫ್ಟ್ನ ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನಪ್ಪ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಮದುವೆ ಸಮಾರಂಭ ಅಂದರೆ ನವವಧುವರರಿಗೆ ಅತಿಥಿಗಳು ಉಡುಗೊರೆ ನೀಡಿ ಶುಭ ಕೋರ್ತಾರೆ. ಆದರೆ ಮುಖೇಶ್ ಅಂಬಾನಿ ತಮ್ಮ ಮಗನ ಮದುವೆಗೆ ಬಂದ ಅತಿಥಿಗಳಿಗೆ ಕೊಟ್ಟಿರೋ ರಿಟರ್ನ್ ಗಿಫ್ಟ್ ಎಲ್ಲರ ಹುಬ್ಬೇರುವಂತೆ ಮಾಡಿದೆ. ಅದು ಸಾವಿರ ಅಥವಾ ಲಕ್ಷ ರೂಪಾಯಿ ಉಡುಗೊರೆ ಅಲ್ಲ, ಕೋಟಿ ಕೋಟಿ ರೂಪಾಯಿ ಉಡುಗೊರೆಗಳು. ನಟ ಯಶ್ ಸೇರಿದಂತೆ ಹಲವರಿಗೆ 2 ಕೋಟಿ ರೂಪಾಯಿ ಮೌಲ್ಯದ ಆಡ್ವರ್ ಸ್ಪಿಗೇಟ್ ವಾಚ್ಗಳು ಉಡುಗೊರೆಯಾಗಿ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಸ್ಯಾಂಡಲ್ವುಡ್ನಿಂದ ಯಶ್ ಅವರು ಹಾಗೂ ರಾಧಿಕಾ ಪಂಡಿತ್ ಅವರು ಮಾತ್ರ ಇನ್ವೈಟ್ ಮಾಡಲಾಗ್ತಿತ್ತು ಅಂತ ಹೇಳಲಾಗ್ತಿದೆ. ಇನ್ನು ನಟ ಯಶ್ ದಂಪತಿ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಕಾಣಿಸ್ಕೊಂಡು ಫೋಟೋ ವಿಡಿಯೋಗಳು ಸಖತ್ ವೈರಲ್ ಆಗಿದೆ ಇವರಿಬ್ರು ಕಾಣಿಸ್ಕೊಂಡಿರೋದು. ಇನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶು ಈ ಮದುವೆಲಂತೂ ಹೊಸ ಹೇರ್ ಸ್ಟೈಲ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ತುಂಬ ವಿಭಿನ್ನವಾಗಿ ಕಾಣಿಸ್ತಾ ಇದೆ, ಹೊಸ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಲುಕ್ ಟಾಕ್ಸಿಕ್ ಚಿತ್ರಕ್ಕೆ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಸಾಕಷ್ಟು ವರದಿಗಳ ಪ್ರಕಾರ ಇವರು ರಾಮಾಯಣ ಸಿನಿಮಾದ ಕುರಿತು ಮಾತಾಡಕ್ಕೆ ಬಂದಿದ್ದಾರೆ ಮುಂಬೈಗೆ. ಹಾಗೆ ಅನಂತ್ ಅಂಬಾನಿ ಅವರ ಮದುವೆ ಕೂಡ ಅಟೆಂಡ್ ಮಾಡ್ತಿದ್ದಾರೆ ಅಂತ ಸಿಕ್ಕಾಪಟ್ಟೆ ಸುದ್ದಿ ಆಯಿತು. ಆದರೂ ಯಶ್ ಅವರ ಹೊಸ ಲುಕ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅಭಿಮಾನಿಗಳಂತೂ ಫುಲ್ ಖುಷಿಯಾಗಿ ಅವರು ಸಹ ಅದೇ ಥರ ಹೇರ್ ಸ್ಟೈಲ್ನ ಮಾಡಿಸ್ಕೋಬೇಕು ಅಂತ ಓಡಾಡ್ತಾ ಇದ್ರು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.